ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಈ ಸಂದೇಶ ಸಾಮಾನ್ಯವಾದದ್ದಲ್ಲ. ವರ್ಷಗಳಿಂದ ನೀವು ಕಾಯುತ್ತಿದ್ದ ಒಂದು ದೊಡ್ಡ ಬದಲಾವಣೆಯ ಸಮಯ ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗದೆ ಹೋಗಿರಬಹುದು. ನಿಮ್ಮ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತಿರಬಹುದು, ಹಣದ ಸಮಸ್ಯೆಗಳು ಎದುರಾಗಿರಬಹುದು, ಅಥವಾ ನೀವು ನಂಬಿದವರಿಂದಲೇ ನೋವು ಅನುಭವಿಸಿರ್ಬೋದು. ಆದರೆ ಇನ್ನು ಮುಂದೆ ನಿಧಾನವಾಗಿ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳು ಕೂಡ ಕಾಣಿಸಿಕೊಳ್ಬಹುದು. ಈ ವಿಡಿಯೋವನ್ನು ನೋಡುತ್ತಿರುವಾಗ ನಿಮ್ಮ ಮನಸ್ಸಲ್ಲಿ ಒಮ್ಮೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅಂತ ನಿಮ್ಗೇನಾದರೂ ಅನಿಸಿತ್ತು ಅಂದರೆ ಮನಸ್ಸಿನಿಂದ ದೇವರನ್ನು ನೆನೆದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಸಂದೇಶಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರೇ, ನೀವು ಬಹಳ ಸಮಯದಿಂದ ಒಂದು ವಿಷಯಕ್ಕಾಗಿ ಕಾಯ್ತಾ ಇರ್ಬೋದು. ಅದು ಹಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಸ್ವಂತ ಮನೆ ಅಥವಾ ಜಮೀನಾಗಿರ್ಬೋದು, ಕುಟುಂಬದ ಒಂದು ನಿರ್ಧಾರ ಆಗಿರ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿಯ ಆಗಮನ ಆಗಿರ್ಬೋದು. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದೇ ವಿಷಯ ಮತ್ತೆ ಮತ್ತೆ ಮುಂದೂಡಲ್ಪಟ್ಟಿರ್ಬೋದು. ಆದರೆ ಈಗ ಆ ಪರಿಸ್ಥಿತಿಯಲ್ಲಿ ಚಲನೆ ಅನ್ನೋದು ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಆರಂಭ ಆಗ್ಬೋದು. ನೀವು ನಿರೀಕ್ಷಿಸಿದ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡ್ಬೋದು. ಒಂದು ಫೋನ್ ಕಾಲ್ ನಿಮ್ಮ ದಿನವನ್ನೇ ಬದಲಾಯಿಸ್ಬೋದು. ಉದ್ಯೋಗದ ಅವಕಾಶ ಬರಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಪರಿಚಯ ಆಗ್ಬೋದು. ಬರಬೇಕಾಗಿದ್ದ ಹಣದ ಬಗ್ಗೆ ಸುದ್ದಿ ಸಿಗಬಹುದು. ಮನೆಯಲ್ಲಿದ್ದ ಒಂದು ಸಮಸ್ಯೆಗೆ ಪರಿಹಾರದ ದಾರಿ ಕಾಣಿಸಬಹುದು. ಆದರೆ ಈ ಶುಭ ಸಮಯದಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿದ್ದು ನಿಮ್ಮ ಯೋಜನೆಗಳನ್ನು ರಕ್ಷಿಸೋದು. ನೀವು ಮುಂದೇನು ಮಾಡೋದಕ್ಕೆ ಹೊರಟಿದ್ದೀರಿ ಎಂಬುದನ್ನು ಪ್ರತಿಯೊಬ್ಬರಿಗೂ ಕೂಡ ಹೇಳಬೇಡಿ. ಹೊಸ ಕೆಲಸ, ಹೊಸ ವ್ಯವಹಾರ, ಹಣದ ಯೋಜನೆ, ಆಸ್ತಿ ಖರೀದಿ ಅಥವಾ ವೈಯಕ್ತಿಕ ಜೀವನದ ಪ್ರಮುಖ ನಿರ್ಧಾರಗಳನ್ನು ಅಗತ್ಯವಿದ್ದಾಗ ನೀವು ಯಾರಿಗೂ ಆದಷ್ಟು ಹೇಳೋದನ್ನು ನೀವು ತಪ್ಪಿಸಿ. ನಿಮ್ಮ ಯಶಸ್ಸು ಆರಂಭವಾಗುವ ಮುನ್ನ ಮೌನವಾಗಿರಿ. ನೀವು ಫಲಿತಾಂಶವನ್ನು ಪಡೆದ ನಂತರ ಮಾತನಾಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರ ಆಗಿರಲಿ. ನೀವು ಎಷ್ಟು ದೊಡ್ಡ ಕನಸು ಕಾಣ್ತಿದ್ದೀರಿ ಎಂಬುದನ್ನು ಹೇಳೋದಕ್ಕಿಂತ ಆ ಕನಸನ್ನು ನಿಜವಾಗಿ ಹೊಸೋದೇ ಒಂದು ಮುಖ್ಯವಾಗಿರುತ್ತೆ. ಎರಡನೇ ಎಚ್ಚರಿಕೆ, ಹಣದ ಬಗ್ಗೆ. ನಿಮ್ಗೆ ಕೈಗೆ ಬಂದ ತಕ್ಷಣ ಹಣವನ್ನು ಎಲ್ಲರಿಗೂ ಕೂಡ ಸಹಾಯ ಮಾಡ್ಕೋತಾ ಹೋಗಬೇಡಿ. ನಿಮ್ಮ ಕುಟುಂಬದ ಅಗತ್ಯಗಳು, ಭವಿಷ್ಯದ ಉಳಿತಾಯ ಮತ್ತು ನಿಮ್ಮ ಕೆಲಸದ ಅಭಿವೃದ್ಧಿ ಮೊದಲ ಆದ್ಯತೆ ಆಗಿರಲಿ. ಯಾರಿಗಾದರೂ ಹಣ ಕೊಡುವ ಮೊದಲು ಅದು ಮರಳಿ ಬರ್ತಿದ್ರೂ ಕೂಡ ನಿಮ್ಮ ಜೀವನಕ್ಕೆ ತೊಂದರೆಯಾಗದಷ್ಟು ನೀವು ಅದನ್ನು ನೀಡಬೇಕಾಗುತ್ತೆ. ಹಣದ ವಿಚಾರದಲ್ಲಿ ಭಾವನೆಗಿಂತ ವಿವೇಕ ಮುಖ್ಯ. ಹೂಡಿಕೆ ಮಾಡೋದಾದರೂ ಜಾಗರೂಕರಾಗಿರಬೇಕಾಗುತ್ತೆ. ಮೂರನೇ ಎಚ್ಚರಿಕೆ, ನಿಮ್ಮ ಅತಿಯಾದ ಚಿಂತನೆಯ ಬಗ್ಗೆ. ಕನ್ಯಾ ರಾಶಿಯವರು ಒಂದು ವಿಷಯವನ್ನು ಬಹಳ ಆಳವಾಗಿ ಯೋಚಿಸುವ ಸ್ವಭಾವ ಹೊಂದಿರಬಹುದು. ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಮತ್ತೆ ಮತ್ತೆ ಯೋಚಿಸಿ ದೊಡ್ಡದಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈಗ ಇದು ಬೇಡ, ನಿಮ್ಮ ಮುಂದೆ ಹೊಸ ಅವಕಾಶ ಬಂದಾಗ ಏನಾದರೂ ತಪ್ಪಾದರೆ ಎಂದು ಭಯ ಪಡುವ ಬದಲು ನಾನು ಇದನ್ನು ಸರಿಯಾಗಿ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಾಗ ಅದನ್ನು ಅಹಂಕಾರವಾಗಲು ಬಿಡಬೇಡಿ. ನಿಮ್ಮ ಜ್ಞಾನ ಮತ್ತು ಅನುಭವ ನಿಮಗೆ ಶಕ್ತಿ, ಆದರೆ ಎಲ್ಲವನ್ನೂ ನಿಮಗೆ ಮಾತ್ರ ಗೊತ್ತು ಅಂತ ಭಾವಿಸಬೇಡಿ. ಅಗತ್ಯ ಇದ್ದಾಗ ಇತರರ ಸಲಹೆ ಕೇಳಿ. ವಿನಮ್ರತೆ ನಿಮ್ಮನ್ನು ಇನ್ನಷ್ಟು ಮೇಲಕ್ಕೆ ಕರೆದೊಯ್ಯುತ್ತೆ. ಇದೀಗ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಒಂದು ವಿಶೇಷ ಸೂಚನೆ. ಕನ್ಯಾ ರಾಶಿಯವರಲ್ಲಿ ಕೆಲವರು ಹಳೆಯ ಸಂಬಂಧದಿಂದ ತುಂಬ ನೋವು ಅನುಭವಿಸಿರುವ ಸಾಧ್ಯತೆ ಇದೆ. ನೀವು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಇರಬಹುದು. ಕೆಲವರು ನಿಮ್ಮ ನಂಬಿಕೆಯನ್ನು ಮುರಿದಿರಬಹುದು. ಆದರೆ ಈಗ ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕ ಮಾಡ್ಬೋದು, ಅಥವಾ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ಬೋದು. ಈ ವ್ಯಕ್ತಿಯ ಹೆಸರು ಕ, ಮ ಅಥವಾ ಸ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನೀವು ಮೊದಲಿಗೆ ಅನುಮಾನಿಸಬಹುದು. ನಿಮ್ಮ ಹಳೆಯ ಅನುಭವಗಳು ನಿಮ್ಮನ್ನು ಎಚ್ಚರಿಕೆಯಿಂದ ಇರಿಸಬಹುದು. ಅದು ತಪ್ಪಲ್ಲ. ಆದರೆ ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನು ಹಳೆಯ ವ್ಯಕ್ತಿಯ ತಪ್ಪಿನಿಂದ ಅಳಿಬೇಡಿ. ಅವರಿಗೆ ಸಮಯ ಕೊಡಿ, ಅವರ ಕಡೆ ಗಮನಿಸಿ. ನಿಮ್ಮ ಹೃದಯವನ್ನು ತೆರೆಯುವ ಮೊದಲು ನಿಮ್ಮ ಬುದ್ಧಿಯನ್ನು ಕೂಡ ಬಳಸಿಕೊಳ್ಳಿ. ಈ ಸಂಬಂಧದ ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಬೆಳವಣಿಗೆ ಕೂಡ ನಡೆಯಬಹುದು. ಮನೆ, ಜಮೀನು, ವಾಹನ, ಮದುವೆ, ಕುಟುಂಬದ ವಿವಾದ ಅಥವಾ ದಾಖಲೆಗಳಿಗೆ ಸಂಬಂಧಿಸಿದ ಒಂದು ವಿಷಯದಲ್ಲಿ ಪರಿಹಾರದ ದಾರಿ ಅನ್ನೋದು ಕಾಣಿಸ್ಬೋದು. ಕನ್ಯಾ ರಾಶಿಯವರೇ, ನೀವು ಈಗ ಗಮನದಿಂದ ಕೇಳಿ. ಮುಂದಿನ 48 ಗಂಟೆಗಳು ನಿಮ್ಮ ಜೀವನದ ಕೆಲವು ಪ್ರಮುಖ ವಿಚಾರಗಳಲ್ಲಿ ಚಲನೆ ಉಂಟು ಮಾಡಬಹುದಾದ ಸಮಯ ಆಗಿರಬಹುದು. ಇದನ್ನು ಖಚಿತ ಭವಿಷ್ಯವಾಣಿ ಅಂತ ಅಲ್ಲ, ಜ್ಯೋತಿಷ ನಂಬಿಕೆ ಆಧಾರದ ಮೇಲಿನ ಒಂದು ಆಧ್ಯಾತ್ಮಿಕ ಸೂಚನೆಯಾಗಿ ತೆಗೆದುಕೊಳ್ಳಿ. ಮೊದಲನೇ ಬದಲಾವಣೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಒಂದು ಫೋನ್ ಕಾಲ್ ಆಗಿರ್ಬೋದು, ಒಂದು ಸಂದೇಶ ಬರ್ಬೋದು, ಅಥವಾ ಅವ್ರ ಬಗ್ಗೆ ಪರಿಚಿತ ವ್ಯಕ್ತಿಯ ಮೂಲಕ ಸುದ್ದಿ ಸಿಗ್ಬೋದು. ಕೆಲವರಿಗೆ ಹಳೆಯ ಸಂಬಂಧದ ಒಂದು ಸತ್ಯ ತಿಳಿಬಹುದು. ಇನ್ನು ಕೆಲವರಿಗೆ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗಿರಬಹುದು.
ಆದರೆ ಈ ಬಾರಿ ನಿಮ್ಮ ನಿರ್ಧಾರ ಬಹಳ ಜಾಣ್ಮೆಯಿಂದ ಇರಲಿ. ಯಾರಾದರೂ ಮರಳಿ ಬಂದರೆ ಅವರ ಮಾತುಗಳಿಂದ ಅವರ ನಡೆ ಕಡೆ ನೀವು ಗಮನವನ್ನು ಹರಿಸಿ. ಅವರು ನಿಜವಾಗಿ ಕೂಡ ಬದಲಾಗಿದ್ದಾರಾ, ನಿಮ್ಮ ಗೌರವವನ್ನು ಕಾಪಾಡ್ತಾರಾ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡ್ತಾರಾ ಎಂಬುದನ್ನು ನೋಡಿ. ಹಳೆಯ ನೋವು ಮತ್ತೆ ನಿಮ್ಮ ಜೀವನಕ್ಕೆ ಬರದಂತೆ ಜಾಗ್ರತೆಯನ್ನು ವಹಿಸಿ. ಪರಿಹಾರದ ದಾರಿ ಅನ್ನೋದು ಕಾಣಿಸ್ಬೋದು. ಕನ್ಯಾ ರಾಶಿಯವರೇ, ನೀವು ಈಗ ಗಮನದಿಂದ ಕೇಳಿ. ಮುಂದಿನ 48 ಗಂಟೆಗಳು ನಿಮ್ಮ ಜೀವನದ ಕೆಲವು ಪ್ರಮುಖ ವಿಚಾರಗಳಲ್ಲಿ ಚಲನೆ ಉಂಟು ಮಾಡಬಹುದಾದ ಸಮಯ ಆಗಿರಬಹುದು. ಇದನ್ನು ಖಚಿತ ಭವಿಷ್ಯವಾಣಿ ಅಂತ ಅಲ್ಲ, ಜ್ಯೋತಿಷ ನಂಬಿಕೆ ಆಧಾರದ ಮೇಲಿನ ಒಂದು ಆಧ್ಯಾತ್ಮಿಕ ಸೂಚನೆಯಾಗಿ ತೆಗೆದುಕೊಳ್ಳಿ. ಮೊದಲನೇ ಬದಲಾವಣೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಒಂದು ಫೋನ್ ಕಾಲ್ ಆಗಿರ್ಬೋದು, ಒಂದು ಸಂದೇಶ ಬರ್ಬೋದು, ಅಥವಾ ಅವ್ರ ಬಗ್ಗೆ ಪರಿಚಿತ ವ್ಯಕ್ತಿಯ ಮೂಲಕ ಸುದ್ದಿ ಸಿಗ್ಬೋದು. ಕೆಲವರಿಗೆ ಹಳೆಯ ಸಂಬಂಧದ ಒಂದು ಸತ್ಯ ತಿಳಿಬಹುದು. ಇನ್ನು ಕೆಲವರಿಗೆ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗಿರಬಹುದು. ಆದರೆ ಈ ಬಾರಿ ನಿಮ್ಮ ನಿರ್ಧಾರ ಬಹಳ ಜಾಣ್ಮೆಯಿಂದ ಇರಲಿ. ಯಾರಾದರೂ ಮರಳಿ ಬಂದರೆ ಅವರ ಮಾತುಗಳಿಂದ ಅವರ ನಡೆ ಕಡೆ ನೀವು ಗಮನವನ್ನು ಹರಿಸಿ. ಅವರು ನಿಜವಾಗಿ ಕೂಡ ಬದಲಾಗಿದ್ದಾರಾ, ನಿಮ್ಮ ಗೌರವವನ್ನು ಕಾಪಾಡ್ತಾರಾ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡ್ತಾರಾ ಎಂಬುದನ್ನು ನೋಡಿ. ಹಳೆಯ ನೋವು ಮತ್ತೆ ನಿಮ್ಮ ಜೀವನಕ್ಕೆ ಬರದಂತೆ ಜಾಗ್ರತೆಯನ್ನು ವಹಿಸಿ.